ನಾಗರಾಜ. ನಾನು ನಮ್ಮ ನಮ್ಮ ಅಕ್ಕನ ದೊಡ್ಡ 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 ಮಗಳು ಅಳಿಯ ಸರ್. ನಾನು ನಮ್ಮ ಅಕ್ಕನ ಮಗಳನ್ನೇ ಮದುವೆಗಿರೋದು. ನಾವು ಸರ್ ಒಳ್ಳೆ ರೀತಿ ಒಳ್ಳೆ ಜನ ಅಂತ ಹೇಳಿ ನಂಬಿ ಕೊಟ್ಟಿವಿ ಸರ್. ನಾವು ಎ ಚೆನ್ನಾಗಿರಲಿ, ಒಬ್ಬ ಎ ತಕ್ಕಂಗೆ ನಮ್ಮ ಸೊಸೆ ನೋಡ್ಕೊತಾನೆ. ನಾವು ಹೆಂಗೆ ಸರ್ ಸಾಕಿದ್ದೀವಿ ಅಂದರೆ ಗಿಣಿಯಾಗೆ ಸಾಕಿದ್ದೀವಿ ಸರ್. ನಾವು ಯಾವುದೇ ಇದುವರೆಗೂ ಏನು ಕಷ್ಟ ಕೊಟ್ಟಿರಲಿಲ್ಲ. ಆ ಥರ ಸಾಕಿ ಅವನಿಗೆ ಒಳ್ಳೆ ರಾಣಿ ಥರ ನೋಡ್ಕೊತೀನಿ. ನಾವು ಅವನು ಯಾವಾಗ ಬಂದರೂ ನಮ್ಮ ಹತ್ರ ಯಾವಾಗ ಫೋನ್ ಮಾಡಿದ್ರು, ನೀವೇನು ನೋಡ್ಕೊತೀರಿ ಅದಕ್ಕಿಂತ 10% ನಾನು ನೋಡ್ಕೊತೀನಿ ಅದನ್ನು. ನಾನು ಹಂಗೆ ಹಿಡ್ಕೊತೀನಿ, ನಾನು ಹಿಂಗೆ ಹಿಡ್ಕೊತೀನಿ, ನೀವೇನೂ ನೋಡ್ಕೊಂಡಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ರೀತಿಯೂ ಹೇಳೋಣ ಸರ್. ಅದಾದಮೇಲೆ ನೆಕ್ಸ್ಟು ಎಂಗೇಜ್ಮೆಂಟು ಫಿಕ್ಸ್ ಮಾಡಿದ್ದೀವಿ ಸರ್. ಎಂಗೇಜ್ಮೆಂಟಿಗೆ ಫಿಕ್ಸ್ ಮಾಡಿದಾಗ ಅವಾಗೇನಾಯಿತು ಅಂದರೆ, ಪ್ರತಿಯೊಂದು ವಿಚಾರಕ್ಕೂ ನಮಗೆ ಅದೇ ಬೇಕು ಇದೇ ಬೇಕು ಅಂತ ಡಿಮ್ಯಾಂಡು ಸೃಷ್ಟಿ ಮಾಡೋರು ಸರ್. ಈಗ ನಾಳೆ ಎಂಗೇಜ್ಮೆಂಟು ಅಂದಾಗ ಇವತ್ತು ನಮಗೆ ಆ ಚೌಟ್ರಿ ಬೇಕು. ಹಳ್ಳಿ ಕಡೆ ಎಲ್ಲ ನಮ್ಮ ಹುಡುಗ ಎ ಹಂಗಾಗಿ ನಾವು ಹಳ್ಳಿ ಕಡೆ ಎಲ್ಲ ಎಂಗೇಜ್ಮೆಂಟ್ ಮಾಡೋಕ್ಕಾಗಲ್ಲ, ನೀವು ಚೌಟ್ರಿಯಲ್ಲೇ ಮಾಡಿಕೊಡ್ಬೇಕು, ನಮಗೆ ಇಂಥ ಸ್ವೀಟೇ ಬೇಕು, ನಮಗೆ ಅಷ್ಟು ಜನ ಬರ್ತಾರೆ ನಮಗೆ ಸರ್. ಈಗ ಸಂಬಂಧ ಬೆಳೆಸುವಾಗ ಯಾವ ಥರ ಬೆಳೆಸ್ತಾರೆ ಅಂದರೆ, ಅನ್ಯೋನ್ಯತೆಯಿಂದ ಖುಷಿಯಿಂದ ಬೆಳೆಸ್ತಾರೆ ಸರ್. ಇವ್ರು ಮಾಡಿದ್ದೇನು ಅಂದರೆ ಹಠ ನಾನೇ ಗ್ರೇಟು, ಗಂಡಿನ ಕಡೆಯೇ ಗ್ರೇಟು, ಹೆಣ್ಣಿಗೆ ಒಂಥರ ನಾಯಿ ಪಾಠ ಸರ್. ಆ ಥರ ಮಾಡಿಬಿಟ್ರು ಫಸ್ಟಿಂದನೂ ಸಹ. ನಾವು ಬಿಡು ಹುಡುಗ ನಮ್ಮ ಹುಡುಗಿ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು, ಒಳ್ಳೆ ಆಫೀಸರಿಗೆ ಕೊಡ್ತಾಯಿದ್ದೀವಿ, ಅವ್ನ ಮನೆಯವ್ರು ತಗೊಂಡು ಏನು ಮಾಡೋಣ ಅಂತ ಈ ಥರ ನಾವು ಭಾವನೆಯಲ್ಲಿ ನಾವು ನಮ್ಮ ಹುಡುಗಿನ ಕೊಟ್ಟು ಮಾಡಿದ್ದು. ನಮ್ಮ ಹುಡುಗಿ ಏನೋ ದಡ್ಡಿ ಅಲ್ಲ ಸರ್, BSc B.Ed ಮಾಡಿದ್ದಾಳೆ. ಅರ್ಗಿಡಿ ಅಂತ ಹುಡುಗಿ ಸರ್. ಆಕೆ ಬೇಕಾದಂಗೆ ಮದುವೆ ಮಾಡಿಕೊಡೋರು. ನಾವು ಆ ಥರ ಎಲ್ಲ ಮಾಡಿ ಪ್ರತಿಯೊಂದು ನಮ್ಮ ಅಮ್ಮನ ಸಾವಾಯಿತು ಸರ್. ಫೆಬ್ರವರಿಯಲ್ಲಿ ನಮ್ಮ ಅಮ್ಮನ ಸಾವಾಯಿತು. ಆ ದುಃಖದಲ್ಲೂ ಸಹ ನಾವು ಇಲ್ಲ, ಎಂಗೇಜ್ಮೆಂಟ್ ಆಗಿದೆ, ಹುಡುಗ ಒಳ್ಳೆನಿದ್ದಾನೆ, ಚೆನ್ನಾಗಿ ನೋಡ್ಕೊತಾನೆ, ನಮಗೇನು ಅವ್ನು ಅವರಿಬ್ಬರು ನಮ್ಮ ಜೊತೆ ಚೆನ್ನಾಗಿದ್ದರೆ ಸಾಕು ಅಂತ ಈ ಥರ ಭಾವನೆಯಲ್ಲಿ ನಾವು ಮದುವೆ ಮಾಡಿಕೊಟ್ರೆ ಸರ್. ಮದುವೆ ಆದಮೇಲೆ ಮದುವೆ ಆಗೋಕ್ಕಿಂತ ಮುಂಚೆನೇ ನಮಗೆ ಇದು ಯಾವುದೋ ನಮಗಿಂಥ KTM ಬಂಗಾರನೇ ಬೇಕು, 24 ಗೋಲ್ಡೇ ಬೇಕು, ನನಗೆ ಅಷ್ಟು ತೊಲದ್ದೇ ಬೇಕು. ಹುಡುಗಿ ನಿನಗೇನು ಬೇಕು ಅಂತಲೇ ಕೇಳ್ತಿರಲಿಲ್ಲ ಸರ್. ಅವರು ನಿನಗೇನು ಬೇಕು ಅಂತಲೇ ಕೇಳ್ತಿರಲಿಲ್ಲ. ಇವರು ಯಾರು ಅವ್ರ ಅಕ್ಕರು, ಅವ್ರ ಮಾವರು ಎಲ್ಲರೂ ಏನು ಬೇಕು ಅಂತಲೇ ಕೇಳ್ತಿರ್ಲಿಲ್ಲ ಸರ್. ಏನು ಅಂದರೆ ಅವನಿಗೆ ಇಷ್ಟು ತೊಲ ಬಂಗಾರ, ನನಗೆ ಇಷ್ಟು ಇದು ಬೇಕು ಸರ,